The point which divides the line segment joining the point 7, -6 and 3, 4 are in the ratio of 1:2 internally lies in which quadrant ಅಂತ ಹೇಳಿದ್ರೆ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ನಾಲ್ಕು ಇದೆಯಾ ಹುಡುಗರ. ಸೊ ನಿಮ್ಮ ಗ್ರಾಫು ಈ ಥರ ಬರುತ್ತಲ್ವಾ, ಇದು ಫಸ್ಟು, ಸೆಕೆಂಡು, ಥರ್ಡು ಮತ್ತಿದು ಫೋರ್ತು, ಸರಿನಾ? ಅದು ನಿಮ್ಮ ಕ್ವಾಡ್ರೆಂಟು ಅಲ್ವಾ. ಸೊ ಇಲ್ಲಿ ಇವಾಗ ನಾನು 2 ಮಾರ್ಕರ್ ಕ್ವಶನ್ ಥರ ನೋಡಿಸ್ತೀನಿ ಇದನ್ನು. ಅದಾಯಿತು ಅಂದಮೇಲೆ MCQ ಕ್ವಶನ್ನಲ್ಲಿ ಹೇಗೆ ಮಾಡೋದು ಅಂಥೇಳಿ ಡಿಸ್ಕಸ್ ಮಾಡೋಣ. ಸೊ m/n is 1:2. So we have the working section formula. So we have x comma y, which is given by x2m plus x1n divided by m plus n, y2m plus y1n divided by m plus n ಅಲ್ವಾ. ಸೊ ಇವಾಗ ಏನಾಗುತ್ತಿದ್ದು, ಮೊದಲೇದಾಗಿ ಇಲ್ಲ ಅರೇಂಜ್ ಮಾಡ್ಕೊಂಬೋಣ ಸ್ವಲ್ಪ. ಇಲ್ಲಿ 1 + 2 ಬರುತ್ತೆ, ಇಲ್ಲೂ ಕೂಡ 1 + 2 ಬರುತ್ತೆ. ಸೊ ಇದು m ಪ್ಲಸ್ ಇಂಟು 2 ಇಲ್ಲಿ ಇಂಟು 1 ಅಲ್ಲಿ ಅಲ್ವಾ. ಹಾಂ ಸರಿ ಇದೆ. ಇಲ್ಲೂ ಕೂಡ ಇಂಟು 1 ಪ್ಲಸ್ ಇಂಟು 2. ಸೊ ವ್ಯಾಲ್ಯೂಸ್ ಬಂದು x2 ಏನು 3, ಇದು x2 ಅಲ್ವಾ. ಇದು ಹುಷಾರಾಗಿ ಬರ್ಕೊಬೇಕು, ಇಲ್ಲ ಅಂಥೇಳಿ ಎಲ್ಲ ತಪ್ಪಾಗುತ್ತೆ. 3, 7 ಅದಾಯಿತು ಅಂದಮೇಲೆ 4 -6. ಹುಡುಗರ ಇದು ಬರೀಲಿಲ್ಲ ಸರಿಯಾಗಿ ಅಂತ ಹೇಳಿದ್ರೆ ಗೋವಿಂದ. ಸೊ ಓವರಾಲ್ ಇದು ನೆಗೆಟಿವ್ ಬರುತ್ತಿದ್ದು, ಸರಿನಾ? ಹಾಂ. ಸೊ ಏನು ಉತ್ತರ ಬರುತ್ತಿದ್ದೋ ಡೈರೆಕ್ಟಾಗಿ ಬರ್ಕೊಳ್ಳಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು. 14, 17/2 ಸರಿ ಇದೆ. ಇದು -8, 4 ಅಲ್ಲ -8 2 3. ಸೊ ಯಾವ ಕ್ವಾಡ್ರೆಂಟು? ಕೊನೆಯ ಉತ್ತರ ಏನು? ದ ಪಾಯಿಂಟ್ ಲೈಸ್ ಇನ್ 4th quadrant. ಪಾಯಿಂಟ್ is in 4th quadrant. So that is your answer ಅಲ್ವಾ. ಸೊ ಇದು ಗ್ರಾಫಿಕಲಿ ಕೂಡ ನೋಡ್ಬಿಡೋಣ. -7 and -6, 3 and 4 in the ratio of 1:2 ಅಲ್ವಾ. Enter the ratio in which the line connecting the points should divide in the form of m1:m2. ಸೊ ಇದು ನಿಮ್ಮ ಗ್ರಾಫು ಅಷ್ಟೇ ನೋಡಿ, ಇಲ್ಲಿ ಕಾಣ್ತಾ ಇದೆ ಕ್ಲೀನಾಗಿ. ಪಾಯಿಂಟ್ ಎ ಇದು ಪಾಯಿಂಟ್ ಬಿ, m/n 1:2 ಸರಿ ತಾನೆ. ಇದನ್ನೇ ನೀವು ಎಕ್ಸಾಮಲ್ಲಿ MCQ ಕ್ವಶನಲ್ಲಿ ಹೇಗೆ ಬೇಗ ಮಾಡ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ 1 2 1 2 1 2 ಹಾಂ, ಇದನ್ನು 5 10 5 10 5 5 ಅಂತ ತೊಗೊಂಡು ಅಂತ ಹೇಳಿದ್ರೆ 7 and -6 ಅಂತ ಹೇಳಿದ್ರೆ ಇಲ್ಲೆಲ್ಲ ಬರುತ್ತೆ. 3 ಮತ್ತು 4 ಅಂತ ಹೇಳಿದ್ರೆ ಇಲ್ಲೆಲ್ಲ ಬರುತ್ತೆ. ಇದನ್ನು ಜಾಯಿನ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಪಾಯಿಂಟ್ ಯಾವುದು? ನಿಮ್ಮ ಪಾಯಿಂಟು 1:2 ಅಂತ ಹೇಳಿದ್ರೆ ಈ ಕಡೆಯಿಂದ 1, ಆ ಕಡೆಯಿಂದ 2, ಈ ರೀತಿಯಲ್ಲೆಲ್ಲ ಬರುತ್ತೆ ಅಲ್ವಾ ಹುಡುಗರ. ಸೊ ಇಲ್ಲಿ ನೋಡ್ಬೋದು ಅಪ್ರಾಕ್ಸಿಮೇಟಾಗಿ ಸಿಗುತ್ತೆ, ಎಕ್ಸಾಕ್ಟಾಗಿ ಹೇಳೋದಕ್ಕಲ್ಲ, ಬಟ್ ಹಾಂ ಈ ಪ್ರಶ್ನೆಯಲ್ಲಿ ನೀವು ಹೇಳ್ಬೋದು 4th quadrantಲ್ಲಿ ಬರುತ್ತೆ ಅಂಥೇಳಿ ಆರಾಮಾಗಿ ಹೇಳ್ಬೋದು. ಸೊ ಈ ಥರ ಮಾಡ್ಕೊಂಡು ಹೇಳ್ಬೋದು. ಅಕಸ್ಮಾತ್ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ, ಮತ್ತು ಇದೆಲ್ಲ ಸ್ಕೇಲ್ ಇಟ್ಕೊಂಡು ಮಾಡ್ಬೇಕು ನೀವು. ಸ್ಕೇಲ್ ಇಟ್ಕೊಂಡು ಮಾಡ್ತು ಅಂತ ಹೇಳಿದ್ರೆ ಬೇಗ ಬರುತ್ತೆ ಉತ್ತರ, ಸರಿನಾ? ಸೊ ನೀವು ಅಕಸ್ಮಾತಾಗಿ ಇದೆಲ್ಲ ತಿಳಿಲಿಲ್ಲ, ನಿಮ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ಥರ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಫಾರ್ಮುಲಾ ಏನು ಬರೆಯೋಗಿಲ್ಲ, ಇಲ್ಲಿ ವ್ಯಾಲ್ಯೂಸ್ ಕ್ಲೀನಾಗಿ ಬರ್ಕೊಳ್ಳಿ. x1 x2 ಏನೋ, y1 y2 ಏನೋ, m ಮತ್ತು n ವ್ಯಾಲ್ಯೂ ಏನೋ ಮನ್ಸಲ್ಲಿ ನೀವು ಫಾರ್ಮುಲಾ ಹಾಕ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಅಪ್ರಾಕ್ಸಿಮೇಟಾಗಿ ಮಾಡ್ಕೊಬೇಕು,
ಸರಿನಾ, ಪಾಸಿಟಿವ್ ವ್ಯಾಲ್ಯೂ ಬರುತ್ತಾ ನೆಗೆಟಿವ್ ವ್ಯಾಲ್ಯೂ ಬರುತ್ತಾ ನೋಡಿಕೊಂಡು ಯಾವ ಕೋಡೆಂಟ್ ಬರುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಈ 1-2 ನಿಮಿಷ ತೊಗೊಳ್ತೀರಾ ನೀವು, MC ಕ್ವಶನ್ ಆಯಿತು ಅಂದರೆ ರಿಟರ್ನ್ ಫಾರ್ಮಲ್ಲಿ ಇದನ್ನೆಲ್ಲ ಬರೀಲೇಬೇಕು.